ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು. ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಸರ್ವೇಶ ಹರಿ ವಿಶ್ವವೆಲ್ಲವೂ ಪುಸಿಯಪ್ಪ ಗುರುವಾದಿಗಳ ಮತವ ನೆರೆ ಖಂಡಿಸೆ. ಸರ್ವೇಶ ಹರಿ ವಿಶ್ವ ಸತ್ಯವೆಂದರು ಹಿದ ಶರ್ವಾದಿ ಗೀರ್ವಾಣ ಸಂತತಿಯಲೇ. ಮಧ್ವನಾಮದ ಈ ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ಸುಮಧ್ವ ವಿಜಯದಲ್ಲಿ ಬಂದ ಶ್ರೀಮದಾಚಾರ್ಯರ ಮಹಿಮೆಯನ್ನು ಚಿಂತನೆ ಮಾಡ್ತಾ ಇದ್ದೇವೆ. ಶ್ರೀಮದಾಚಾರ್ಯರು ಬರೋದಕ್ಕಿಂತ ಮೊದಲು ಹಂಸನಾಮಕ ಪೀಠದಲ್ಲಿ ಬಂದ ಮಧ್ವಾಚಾರ್ಯರಿಗೆ ಆಶ್ರಮ ಕೊಟ್ಟ ಗುರುಗಳಾದ ಅಚ್ಯುತ ಪ್ರೇಕ್ಷರು ಹಾಗೂ ಮಧ್ವಾಚಾರ್ಯರಿಗಿಂತ ಮೊದಲೇ ಆಚಾರ್ಯರಿಂದ ಆಶ್ರಮ ಪಡೆದು ಹಿರಿಯ ಯತಿಗಳು ಎಂದೆನಿಸಿಕೊಂಡವರು. ಅವರು ಅದ್ವೈತ ಶಾಸ್ತ್ರಗಳನ್ನೇ ಅಧ್ಯಯನ ಮಾಡಿದ್ದರು. ಅದರಲ್ಲಿಯೇ ವಿವರಣೆಯಿಂದ ಸಮಾಧಾನವಾಗದೇ ಇದ್ದರೂ ಸರಿಯಾದ ಉತ್ತರ ಸಿಗದೆ ಬೇರೆ ಗತಿ ಇಲ್ಲ ಎಂದು ಆ ಶಾಸ್ತ್ರಗಳನ್ನೇ ಅಧ್ಯಯನ ಮಾಡ್ತಾ ಇದ್ರು. ಈಗ ಶ್ರೀಮದಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ ಎಂಬ ಗ್ರಂಥ ಸಿಕ್ಕ ಮೇಲೆ ಅವರು ಓದಿ ಆನಂದಪಟ್ಟರು, ಬಹಳಷ್ಟು ಆನಂದಪಟ್ಟರು. ಎಂದ ಮೇಲೆ ಊರಿನಲ್ಲಿ ಸವಳು ನೀರು ಬಿಟ್ಟು ಬೇರೆ ನೀರು ಸಿಗದೇ ಇದ್ದಾಗ ಅದನ್ನೇ ಸಿಹಿ ನೀರು ಎಂದು ಕುಡಿದ ವ್ಯಕ್ತಿಗೆ ಅಮೃತವು ಕುಡಿಯಲಿಕ್ಕೆ ಸಿಕ್ಕರೆ ಎಷ್ಟು ಆನಂದವಾಗಬೇಕೋ ಅಷ್ಟು ಆನಂದ ಈ ಇಬ್ಬರೂ ಯತಿಗಳಿಗೆ ಆಯಿತು. ಅವರು ಕೇವಲ ಆನಂದವನ್ನಷ್ಟೇ ಪಡೆಯಲಿಲ್ಲ ಹೊರತು ವಿಷ್ಣುವಿನ ಪರಮ ಭಕ್ತರಾಗಿ ವಿಷ್ಣುಪದ ಎಂದರೆ ಆಕಾಶದಲ್ಲಿರುವ ಸೂರ್ಯ ಚಂದ್ರರಂತೆ ಮಧ್ವಮತವನ್ನು ಎಲ್ಲ ಕಡೆಯಲ್ಲೂ ಪ್ರಸಾದ ಮಾಡಲು ಪ್ರಾರಂಭಿಸಿದರು. ಜನರ ಬುದ್ಧಿಗಳಲ್ಲಿ ಬೇರೂರಿರುವ ಮೋಹವೆಂಬ ಅಜ್ಞಾನವನ್ನು ದೂರ ಮಾಡಿ ಜ್ಞಾನದ ಪ್ರಕಾಶವನ್ನು ಕೊಟ್ಟರು. ತತ್ವಜ್ಞಾನ ಪಡೆಯಲು ಯೋಗ್ಯರಾದ ಜನರಿಗೆ ಸಶಾಸ್ತ್ರವೆಂಬ ಸುದರ್ಶನ ಚಕ್ರದಿಂದ ಆ ಸಜ್ಜನರ ಪಾಪಗಳನ್ನು ದೂರ ಮಾಡುವುದಲ್ಲದೆ ಶಂಖಚಕ್ರಗಳ ತಪ್ತಮುದ್ರಾ ಧಾರಣೆಯನ್ನು ಕೊಟ್ಟು ಅವರನ್ನು ಪಾಪ ಮುಕ್ತರನ್ನಾಗಿ ಮಾಡಿದರು. ಜೊತೆಗೆ ಅಜ್ಞಾನ ಮುಕ್ತರನ್ನಾಗಿಯೂ ಮಾಡಿದರು. ಹೀಗಿರುವಾಗ ಉಡುಪಿಯಲ್ಲಿರುವ ಶ್ರೀಮದಾಚಾರ್ಯರು ತಮ್ಮನ್ನು ನಂಬಿದ ಜನರಿಗೆ ಮೋಕ್ಷ ಸಾಧನೆಗೆ ಬರುವ ವಿಘ್ನಗಳನ್ನು ದೂರ ಮಾಡುವುದಕ್ಕೋಸ್ಕರ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕೆಂದು ವಿಚಾರ ಮಾಡಿದರು. ಇದು ಶ್ರೀಮಧ್ವಾಚಾರ್ಯರಲ್ಲಿರುವ ಭಕ್ತರ ಮೇಲಿನ ಕರುಣೆಯನ್ನು ವ್ಯಕ್ತಪಡಿಸೋದು. ಶ್ರೀಮನ್ ಮಧ್ವಾಚಾರ್ಯರು ಒಮ್ಮೆ ಪರ್ವಕಾಲದಲ್ಲಿ ಉಡುಪಿ ಸಮೀಪದಲ್ಲಿರುವ ಮಲ್ಪೆ ಎಂಬ ಸಮುದ್ರದ ದಡದಲ್ಲಿ ಸ್ನಾನ ಮಾಡಿ ಆಹ್ನಿಕವನ್ನು ಮಾಡ್ತಾಯಿದ್ರು. ಆಗ ಜೋರಾಗಿ ಗಾಳಿ ಬೀಸಿತು. ಆಗ ದ್ವಾರಕೆಯಿಂದ ಮಂಗಳೂರು ಉಡುಪಿಗೆ ಬರುವ ಒಂದು ನೌಕೆಯು ಆ ಬಿರುಗಾಳಿಯಲ್ಲಿ ಸಿಕ್ಕು ಕೆಳಗೆ ಮೇಲೆ ಆಗಲು ಪ್ರಾರಂಭವಾಯಿತು. ನೌಕೆಯಲ್ಲಿದ್ದ ಜನರು ಕಿರುಚಲಾರಂಭಿಸಿದರು. ನೌಕೆಯು ನಿಂತಲ್ಲೇ ನಿಂತಿತು. ಹಿಂದೆ ಮುಂದೆ ಹೋಗಲು ಆಗಲಿಲ್ಲ. ಆಗ ನೌಕೆಯ ಯಜಮಾನನು ದಡದಲ್ಲಿ ಕುಳಿತ ಮಧ್ವಾಚಾರ್ಯರಿಗೆ ದೂರದಿಂದಲೇ ಕೈ ಜೋಡಿಸಿದನು, ಪ್ರಾರ್ಥನೆ ಮಾಡಿದನು. ಸರ್ವಜ್ಞರಾದ ಆಚಾರ್ಯರು ತಮ್ಮ ಶಾಟಿಯನ್ನು ಬೀಸಿದರು. ಬಿರುಗಾಳಿಯು ನಿಂತು ಹೋಯಿತು. ನೌಕೆಯು ನಿರ್ವಿಘ್ನವಾಗಿ ದಂಡೆಗೆ ಬಂದಿತು. ಆಗ ನೌಕಾಧಿಪತಿಯು ಆಚಾರ್ಯರ ಹತ್ತಿರ ಬಂದು ನಮಸ್ಕರಿಸಿ, ಆ ನೌಕೆಯಲ್ಲಿರುವ ಎಲ್ಲ ಸಾಮಾನುಗಳನ್ನು ನಿಮಗೆ ಅರ್ಪಿಸುತ್ತೇನೆ, ಸ್ವೀಕರಿಸಬೇಕು ಎಂದನು. ಆಚಾರ್ಯರು ಹೇಳಿದರು, ನಾವು ಸರ್ವಸಂಗ ಪರಿತ್ಯಾಗಿಗಳು, ನಮಗೆ ನಿಮ್ಮ ಯಾವ ವಸ್ತು ಬೇಡ. ನಿಮ್ಮ ನೌಕೆಯಲ್ಲಿ ದ್ವಾರಕೆಯಿಂದ ತಂದ ಗೋಪೀಚಂದನದ ಗಡ್ಡೆಗಳಿವೆ, ಅವುಗಳನ್ನು ನನಗೆ ಕೊಟ್ಟರೆ ಸಾಕು ಎಂದು ಹೇಳಿದರು. ಆಗ ಅವನು 3 ಗೋಪೀಚಂದನದ ಗಡ್ಡೆಗಳನ್ನು ಕೊಟ್ಟನು. ಒಂದನ್ನು ಆಚಾರ್ಯರು ತಾವು ತಮ್ಮ ಹೆಗಲ ಮೇಲೆ ತೆಗೆದುಕೊಂಡರು. 2 ಶಿಷ್ಯರಿಗೆ ಕೊಟ್ಟರು. ಆ 2 ಗಡ್ಡೆಗಳು ಸಮುದ್ರ ದಂಡೆಯಲ್ಲಿಯೇ ಒಡೆದವು. ಒಂದರಿಂದ ಬಲರಾಮನ ಮೂರ್ತಿಯು ಸುಭದ್ರೆಯ ಮೂರ್ತಿ ಹೊರಟು ಅವುಗಳನ್ನು ಸಮುದ್ರ ತೀರದಲ್ಲಿಯೇ ಸ್ಥಾಪಿಸಿದರು. ವಡಭಾಂಡೇಶ್ವರ ಎಂಬ ಹೆಸರಿನಿಂದ
ಇಂದಿಗೂ ಆ ಮಂದಿರ ಪ್ರಸಿದ್ಧವಾಗಿದೆ. ಆಚಾರ್ಯರು ತಮ್ಮ ಹೆಗಲ ಮೇಲಿರುವ ಗೋಪೀಚಂದನದ ಗಡ್ಡೆಯನ್ನು ತೆಗೆದುಕೊಂಡು ಉಡುಪಿಯ ಕಡೆಗೆ ಹೊರಟರು. ಅವರ ಮುಖದಿಂದ ಆಗ ಹೊರಟ 12 ಶ್ಲೋಕಗಳು ದ್ವಾದಶ ಸ್ತೋತ್ರಗಳೆಂದು ಪ್ರಸಿದ್ಧವಾಗಿವೆ. ಆ ಗೋಪೀಚಂದನದ ಗಡ್ಡೆಯನ್ನು ತಂದು ಮಧ್ವ ಸರೋವರದಲ್ಲಿ ಇಟ್ಟಾಗ ಅಲ್ಲಿ ಅತಿ ಸುಂದರವಾದ ಶ್ರೀಕೃಷ್ಣ ಪ್ರತಿಮೆಯು ಸಿಕ್ಕಿತು. ಆ ಶ್ರೀಕೃಷ್ಣ ಪ್ರತಿಮೆಯು ದ್ವಾಪರ ಯುಗದಲ್ಲಿ ರುಕ್ಮಿಣೀ ದೇವಿಯು ಪೂಜೆ ಮಾಡಿದ ಪ್ರತಿಮೆಯಾಗಿತ್ತು. ಒಮ್ಮೆ ದೇವಕಿಯು ಶ್ರೀಕೃಷ್ಣನಿಗೆ, ಕೃಷ್ಣ, ನಾನು ನಿನ್ನ ತಾಯಿ, ಆದರೆ ಕಂಸನಿಂದಾಗಿ ನಿನ್ನ ಬಾಲಲೀಲೆಗಳನ್ನು ನೋಡುವ ಅವಕಾಶ ನನಗೆ ಸಿಗಲಿಲ್ಲ. ನಿನ್ನ ಬಾಲಲೀಲೆ ನೋಡಬೇಕೆಂದು ಬಯಕೆಯಾಗಿದೆ. ಅದರಲ್ಲಿಯೂ ನೀನು ಒರಡಿಗೆ ಕಟ್ಟಿಸಿಕೊಂಡ ರೂಪವನ್ನು ನನಗೆ ನೋಡಬೇಕಾಗಿದೆ, ತೋರಿಸು ಎಂದಳು. ಶ್ರೀಕೃಷ್ಣನು ಸಣ್ಣ ಬಾಲಕನಾಗಿ ತನ್ನ ಬಾಲಲೀಲೆಯನ್ನು ತನ್ನ ತಾಯಿಗೆ ತೋರಿಸಿದನು. ದೇವಕಿಗೆ ತನ್ನ ಬಾಲಲೀಲೆ ತೋರಿಸುವಾಗ ರುಕ್ಮಿಣಿ ಅಲ್ಲಿ ಬರ್ತಾಳೆ. ಮರೆಯಲ್ಲಿ ನಿಂತು ಆ ಎಲ್ಲ ಬಾಲಲೀಲೆಗಳನ್ನು ನೋಡ್ತಾಳೆ. ಅನಂತರ ಒಂದು ದಿನ ಏಕಾಂತದಲ್ಲಿ ಶ್ರೀಕೃಷ್ಣನಿಗೆ, ನೀನು ಕಡಗೋಲು ಹಿಡಿದುಕೊಂಡ ಕೈಯಲ್ಲಿ ಕಡೆಯುವ ಹಗ್ಗವನ್ನು ಇಟ್ಟುಕೊಂಡ ನಿನ್ನ ಬಾಲಪ್ರತಿಯನ್ನು ನನಗೆ ಮಾಡಿಸಿಕೊಡು, ನಾನು ದಿನಾಗಲೂ ಪೂಜಿಸುತ್ತೇನೆ ಎಂದಳು. ಶ್ರೀಕೃಷ್ಣನು ವಿಶ್ವಕರ್ಮನನ್ನು ಕರೆದು ಸುಂದರವಾದ ಪ್ರತಿಮೆಯನ್ನು ಮಾಡಿಸಿಕೊಡ್ತಾನೆ. ಸಾಕ್ಷಾತ್ತಾಗಿ ಒಂದು ರೂಪದಿಂದ ಆ ಪ್ರತಿಮೆಯಲ್ಲಿ ಶ್ರೀಕೃಷ್ಣನು ಸ್ಥಿತನಾದನು. ಕೃಷ್ಣಾವತಾರದ ನಂತರ ದ್ವಾರಕೆಯು ಮುಳುಗಿದಾಗ ಈ ಪ್ರತಿಮೆಯು ದ್ವಾರಕೆಯ ಗೋಪೀಚಂದನದ ಮಣ್ಣಿನಲ್ಲಿ ಸೇರಿಕೊಂಡಿತು. ಅದನ್ನೇ ಶ್ರೀ ಮಧ್ವಾಚಾರ್ಯರು ಮಧ್ವ ಸರೋವರದಲ್ಲಿ ಸ್ವಚ್ಛ ಮಾಡಿ ಅದರಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದರು. ಅಲ್ಲಿಯವರೆಗೆ ಆ ಪ್ರತಿಮೆಯನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಯು ಎತ್ತಬಹುದಾಗಿತ್ತು. ಆಚಾರ್ಯರು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ನಂತರ ಗಟ್ಟಿಮುಟ್ಟಾದ 30 ಯುವಕರು ಸಹ ಅದನ್ನು ಎತ್ತಲು ಸಮರ್ಥರಾಗಲಿಲ್ಲ. ಆಗ ಶ್ರೀಮದಾಚಾರ್ಯರೇ ತಾವೇ ಎತ್ತಿ ತಂದು ಈಗಿರುವ ಸ್ಥಳದಲ್ಲಿ ಸ್ಥಾಪನೆ ಮಾಡಿದರು. ಆ ಶ್ರೀಕೃಷ್ಣ ಪ್ರತಿಮೆಯು ಅತ್ಯಂತ ಕೋಮಲವಾದ ಸುಂದರವಾದ ಮುಖವುಳ್ಳದ್ದಾಗಿದೆ. ಮಂದಹಾಸದಿಂದ ಯುಕ್ತವಾಗಿದೆ. ಪ್ರಾಕೃತ ಕಣ್ಣುಗಳಿಂದ ಗೋಚರವಾದ ಶ್ರೀಹರಿಯು ಇಲ್ಲಿ ಶ್ರೀಮದಾಚಾರ್ಯರಿಂದ ವಿಶೇಷ ಮಂತ್ರಗಳಿಂದ ಆವಾಹಿತನಾಗಿ ವಿಧಿವಿಧಾನಗಳಿಂದ ಪೂಜಿತನಾಗಿ ಸಾಕ್ಷಾತ್ ಸನ್ನಿಹಿತನಾಗಿದ್ದಾನೆ. ಉಡುಪಿಯ ಪರಿಸರದಲ್ಲಿ ಮೊರಡಿತ್ತ ಎಂಬ ದುಷ್ಟ ವ್ಯಕ್ತಿಯು ರುದ್ರದೇವರನ್ನು ತನ್ನ ತಪಸ್ಸಿನಿಂದ ವಧಿಸಿ ಆ ಶಕ್ತಿಯಿಂದ ಪ್ರಬಲ ಪಂಡಿತರನ್ನು ತನ್ನ ವಶ ಮಾಡಿಕೊಂಡಿದ್ದನು. ಅವನು ಯಜ್ಞ ಮಾಡುವ ಯೋಗ್ಯತೆ ನನಗೆ ಮಾತ್ರ ಇದೆ ಎಂದು ಅಹಂಕಾರದಿಂದ ಬೀಗುತ್ತಿದ್ದನು. ಉಳಿದವರು ಯಜ್ಞಾದಿಗಳನ್ನು ಮಾಡಲು ಬಯಸಿದರೆ ಅವರಿಗೆ ಯಜ್ಞ ಮಾಡಲು ಅಡ್ಡಿ ಮಾಡ್ತಾ ಇದ್ದ. ಶ್ರೀಮದಾಚಾರ್ಯರ ಬಾಲ್ಯದಲ್ಲಿ ಗುರುಗಳಾದ ನಡ್ಡಂತಿಲ್ಲಾಯರ ಮಗನಾದ ವಾಸುದೇವಾಚಾರ್ಯರು ಒಳ್ಳೆ ಮಂತ್ರವಿದರಾಗಿದ್ದರು. ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಲು ಸಮರ್ಥರಾಗಿದ್ದರು. ಆದರೆ ಈ ಮೊರಡಿತ್ತಾಯನು ಅವರಿಗೆ ಅಡ್ಡಿ ಮಾಡ್ತಾ ಇದ್ದ. ಆಚಾರ್ಯರು ಈ ಮೊರಡಿತ್ತಾಯನನ್ನು ಅವನ ಸಹಕಾರಿಗಳಾದ ಬಾಲಕನ್ಯಾಪುರಾಧಿಪ, ಪೂರ್ವ ಪಕ್ಷಾಧಿಪ ಎಂಬ ರಾಜರಂತೆ ಮೆರೆಯುವ ಸಮರ್ಥರಾದ ವ್ಯಕ್ತಿಗಳನ್ನು ಸಹ ಆಚಾರ್ಯರು ವಾದದಲ್ಲಿ ಸೋಲಿಸಿದರು. ಅನಂತರ ಶ್ರೀಮದಾಚಾರ್ಯರು ಸರ್ವ ವಿಜಯ ಎನಿಸಿಕೊಂಡರು. ಸಕಲರು ಇವರ ಎದುರಿಗೆ ತಲೆಬಾಗಿದರು. ಆಚಾರ್ಯರ ಕೀರ್ತಿಯು ದಿಗಂತಗಳಲ್ಲಿ ಹರಡಿತು. ಇವರ ಸಮೀಪಕ್ಕೆ ಬರುವ ಎಲ್ಲ ಜನರು ಇವರಿಂದ ಉಪದಿಷ್ಟರಾಗಿ ಆನಂದ ಭರಿತರಾಗ್ತಾ ಇದ್ರು. ಇಂತಹ ಶ್ರೀಮದಾಚಾರ್ಯರು ತಾವೇ ರಕ್ಷಕರಾಗಿ ನಿಂತು ಭೀಮಸೇನನು ಧರ್ಮರಾಜನಿಂದ ರಾಜಸೂಯ ಯಜ್ಞವನ್ನು ಮಾಡಿಸಿದಂತೆ ಗುರುಪುತ್ರರಾದ ವಾಸುದೇವಾಚಾರ್ಯರಿಂದ ಶ್ರೇಷ್ಠ ಯಜ್ಞವನ್ನು ಮಾಡಿಸ್ತಾರೆ.
ಆ ಯಜ್ಞದಲ್ಲಿ ಮಧ್ವಾಚಾರ್ಯ ಪೂರ್ವಾಶ್ರಮದ ತಮ್ಮಂದಿರು ಮುಖ್ಯ ಹೋತೃಗಳಾಗಿದ್ದರು. ಆಚಾರ್ಯರಿಂದ ಪ್ರೇರಿತರಾದ ಅವರು ಯಜ್ಞದಲ್ಲಿ ಯಾಜ್ಯ, ಅನುವಾಕ್ಯ, ಔಷಟ್, ಪ್ರವರ್ಗ್ಯ, ವಿಭವ, ಅಭಿಷ್ಟವ ಇತ್ಯಾದಿ ಮಂತ್ರಗಳಿಂದ ವಿಧಿಪೂರ್ವಕವಾಗಿ ಯಜ್ಞ ಮಾಡಿಸ್ತಾರೆ. ಆಚಾರ್ಯ ಪೂರ್ವಾಶ್ರಮದ ತಮ್ಮಂದಿರು ಬಹಳ ತೀಕ್ಷ್ಣ ಬುದ್ಧಿಯೊಳಗಾಗಿದ್ದರು. ಶ್ರೇಷ್ಠ ವೀರನಾದ ಅರ್ಜುನನು ರಾಜಸೂಯಾಗದಲ್ಲಿ ಶತ್ರುಗಳು ಯಜ್ಞಕ್ಕೆ ವಿಘ್ನ ಮಾಡುವ ದುಷ್ಟರನ್ನು ತನ್ನ ಶಸ್ತ್ರಾಸ್ತ್ರಗಳ ಪ್ರಭಾವದಿಂದ ಓಡಿಸಿದಂತೆ ಈ ಯಜ್ಞದಲ್ಲಿ ಶ್ರೀಮದಾಚಾರ್ಯರು ತಮ್ಮಂದಿರು ಅಗ್ನಿ, ಮರುತ್, ವಿಶ್ವೇ ದೇವತೆಗಳಿಗೆ ಸಂಬಂಧಿತವಾದ ಶಸ್ತ್ರ ಮಂತ್ರಗಳಿಂದ ಅವುಗಳ ಜಪದಿಂದ ಯಜ್ಞಕ್ಕೆ ವಿಘ್ನ ಮಾಡುವ ರಾಕ್ಷಸರನ್ನು, ಅಸುರರನ್ನು ಸೋಲಿಸಿ ಓಡಿಸಿ ದೇವತೆಗಳಿಗೆ ಹವಿಸನ್ನು ಮುಟ್ಟಿಸ್ತಾರೆ. ಈ ಯಜ್ಞದಲ್ಲಿ ಶ್ರೀಮದಾಚಾರ್ಯರೇ ಪ್ರಮುಖ ಮಾರ್ಗದರ್ಶಕರಾದ್ದರಿಂದ ಈ ಶ್ರೇಷ್ಠ ಯಜ್ಞವನ್ನು ಆಚಾರ್ಯರು ನಿರ್ವಿಘ್ನವಾಗಿ ಪೂರೈಸಿದರು. ಏಕೆಂದರೆ ಇವರು ವಾಯುದೇವರ ಅವತಾರ. ಹಿಂದಕ್ಕೆ ದೇವತೆಗಳು ಯಜ್ಞ ಮಾಡಿದಾಗ ಯಜ್ಞದ ಪ್ರಸಾದ ರೂಪವಾದ ಸೋಮರಸವನ್ನು ಯಾರು ಮೊದಲು ಸ್ವೀಕರಿಸಬೇಕು ಎಂಬ ಸಮಸ್ಯೆ ಬಂದಾಗ ವಿಶಿಷ್ಟ ಸ್ಥಳದಿಂದ ಯಾರು ಮೊದಲು ಓಡಿ ಬರುತ್ತಾರೆಯೋ ಅವರು ಮೊದಲು ಸೋಮಪಾನವನ್ನು ಮಾಡಬೇಕು ಎಂದು ನಿಶ್ಚಯಿಸಿದರು. ವಾಯುದೇವರು 1 ಸಲ, 2 ಸಲ, 3 ಸಲವು ತಾವೇ ಎಲ್ಲರಿಗಿಂತ ಮೊದಲು ಆ ಸೋಮಪಾತ್ರೆಯ ಹತ್ತಿರ ಬಂದರು. ಆಗ ದೇವತೆಗಳೆಲ್ಲ ಸೇರಿ ಯಜ್ಞಾದಿಗಳಲ್ಲಿ ವಾಯುದೇವರೇ ಪ್ರಪ್ರಥಮವಾಗಿ ಸೋಮಪಾನವನ್ನು ಮಾಡಬೇಕೆಂದು ನಿಶ್ಚಯಿಸಿದರು. ಆ ವಾಯುದೇವರೇ ಎಂದು ಇಲ್ಲಿ ಮಧ್ವಾಚಾರ್ಯರಾಗಿ ಮುಖ್ಯ ಪ್ರೇರಕರಾದ್ದರಿಂದ ಯಜ್ಞವು ನಿರ್ವಿಘ್ನವಾಗಿ ನಡೆಯುತ್ತೆಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಬ್ರಹ್ಮಜ್ಞಾನವನ್ನು ಪಡೆಯಲು ಶ್ರವಣ ಮನನಾದಿಗಳು ಸಾಧನೆಯಾದಂತೆ ಯಜ್ಞಾದಿ ಸ್ವಹಿತ ಕರ್ಮಾಚರಣೆಯೂ ಸಹ, ಅಂದರೆ ಕರ್ಮಯೋಗವೂ ಸಹ ಬ್ರಹ್ಮಜ್ಞಾನಕ್ಕೆ ಸಹಾಯಕವಾಗಿದೆ. ಆದ್ದರಿಂದ ಯಜ್ಞ, ದಾನ, ತಪಕರ್ಮಗಳನ್ನು ಬಿಡದೆ ತಪ್ಪದೇ ಮಾಡಬೇಕು ಎಂಬುದನ್ನು ಶ್ರೀಮದಾಚಾರ್ಯರು ತೋರಿಸಿಕೊಡ್ತಾರೆ. ಶ್ರೀಕೃಷ್ಣನ ಪ್ರತಿಷ್ಠೆ, ಬ್ರಹ್ಮಸೂತ್ರ ಭಾಷ್ಯಗಳ ರಚನೆ, ಮರಡಿತ್ರಾಯ ಮೊದಲಾದ ದುಷ್ಟರ ಪರಾಜಯ, ಇಂತಹ ಸಕಲ ಕಾರ್ಯಗಳು ವಿಶಾಲ ಮನಸ್ಸಿದವರಾದ ಮಧ್ವಾಚಾರ್ಯರು ಮಾಡಿದ ಸಕಲ ಕಾರ್ಯಗಳು ಮನೋಹರವಾದ ಹಾಗೂ ಮನನೀಯವಾದ ಆಚಾರ್ಯರ ಪ್ರವಚನಗಳು ಇವೆಲ್ಲವೂ ಅತ್ಯಾಶ್ಚರ್ಯ ಕರ್ಮಗಳಾಗಿತ್ತು. ಆ ಆಚಾರ್ಯರು 2ನೇ ಸಲ ತಾವು ರಚಿಸಿದ ಬ್ರಹ್ಮಸೂತ್ರವನ್ನು ವೇದವ್ಯಾಸರಿಗೆ ಸಮರ್ಪಿಸಲು ಬದರಿಗೆ ಹೊರಡುತ್ತಾರೆ. ಸಕಲ ಜಂಗಮ ಸ್ಥಾವರರಿಗೆ ನೀರನ್ನು ಕುಡಿಸಿ ಅವೆಲ್ಲವುಗಳಿಗೆ ರಕ್ಷಕರಾಗಿರುವ ಕೃಷ್ಣ, ಗೋದಾವರಿ, ಯಮುನಾ, ಗಂಗಾ ಇತ್ಯಾದಿ ನದಿಗಳನ್ನು, ವಿಂಧ್ಯವೇ ಮೊದಲಾದ ಪರ್ವತಗಳನ್ನು ದಾಟುತ್ತಾ ಬದರಿಕಾಶ್ರಮವನ್ನು ಆಯಾಸವಿಲ್ಲದೆ ಅನಾಯಾಸವಾಗಿ ತಲುಪ್ತಾರೆ. ಮೊದಲಿನ ಹನುಮದ್ ಅವತಾರದಂತೆ ಶ್ರೀಮದಾಚಾರ್ಯರು ಭಗವಂತನಿಗೆ ಪ್ರಿಯವಾದ ಮಹತ್ ಕಾರ್ಯಗಳನ್ನು ಮಾಡಿದ್ದನ್ನು ಕಂಡು ವೇದವ್ಯಾಸ ದೇವರು ಅವರನ್ನು ಹತ್ತಿರ ಕರೆದು ಅಪ್ಪಿಕೊಂಡು ಮತ್ತೊಮ್ಮೆ ಮಧ್ವಾಚಾರ್ಯರಿಗೆ ಸಹಭೋಗವನ್ನು ಕೊಡ್ತಾರೆ. ಶ್ರೀಮದಾಚಾರ್ಯರು ಅನಂತ ಮಹಿಮೆಗಳ ಸಮುದ್ರರಾದ ಸರ್ವಜ್ಞರಾದ ವೇದವ್ಯಾಸ ದೇವರನ್ನು ನಮಸ್ಕರಿಸಿ ಅವರಿಂದ ಪುನಃ ಆಜ್ಞೆಪ್ರದರಾಗಿ ತಮ್ಮ ಶಿಷ್ಯ ಪರಿವಾರ ಸಮೇತರಾಗಿ ತಮ್ಮ ಶಿಷ್ಯ ಪರಿವಾರ ಸಮೇತರಾಗಿ ಉಡುಪಿಗೆ ಬಂದರು. ಮಧ್ವಾಚಾರ್ಯರ ವಿರಹ ಸಹಿಸಲಾಗದ ಉಡುಪಿಯ ಜನರು ಪುನಃ ಶ್ರೀಕೃಷ್ಣ ಹಾಗೂ ಮಧ್ವಾಚಾರ್ಯರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಿದರು. ಇನ್ನು ಮುಂದೇನಾಯಿತು ಅನ್ನೋದನ್ನು ನಾಳಿನ ದಿವಸ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಅಜ್ಜ ಶ್ರೀ ಕಥಾಪ್ರಸಾದ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರ ಪೊಟ್ಟಿಸಿ ಸಕಲ ಸಿದ್ಧಿಗಳ
ಒತ್ತಿಗೊಳ್ಳಿಸಿ ಮೆನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.